ಹಲೋ ಹೇಳ್ರಿ ಅಣ್ಣ ಜಲ್ದಿ ಬಾರಣ, ಇಲ್ಲಿ ಆ ಬಂದ್ಬಿಡೈತೆ, ನಾಗರ ಬಂದ್ಬಿಡೈತೆ, ಬಾರಣ ಜಲ್ದಿ ಹಿಡ್ಕೊಂಡೋಗಿ ಬಂತೆ. ಇಲ್ಲಿ ಮಂತ ಬಿಲ್ದಾಗ ಸೇರ್ಕೊಂಡ್ಬಿಟ್ಟೈತೆ, ಈ ಚರಂಡಿ ರಾಸಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು, ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು. ಅಷ್ಟೊತ್ ನಾವ್ ದೊಣ್ಣೆಲ್ಲ ತಗೊಂಡು ಹೊಡಬಿಡ್ತು. ಅಷ್ಟೊತ್ ಅಲ್ಲೇ ಬಂದ್ಬಿಡ್ತಿತ್ತು, ಆ ಮಟ್ಟೆ ಇಟ್ಬಿಟ್ಟಿತ್ತು, ಮರಿ ಎಲ್ಲ ಹಾಕ್ಬಿಡೈತೆ. ಜಲ್ದಿ ಬಾ, ಹಾವು ಹಿಡ್ಕೊಂಡೋಗಿ ಬಂತೆ, ಜಲ್ದಿ ಬಾರಣ. ಎಲ್ಲಿದ್ದೀಣ ನೀನು? ಏನು ಇಷ್ಟು ಮಾತಾಡ್ತೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಜಲ್ದಿ ಬಾರಣ, ಎಲ್ಲಿದ್ದೀಣ? ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ, ನರಸಿಂಹಣ್ಣ. ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ. ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು? ಅಣ್ಣ ಆಲಟ್ಟೆಗೆ ಬಂದೈತೆ, ಆರಟ್ಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ, ಇಲ್ವಾ ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ, ನಿಮ್ ಮನೆಯವರೆಲ್ಲ ಕರ್ಕೊಂಡು. ಅಲ್ಲ ಎಲ್ಲಿ ಬಂದೈತಿ ಸ್ವಾಮಿ? ಯಾರು ಹೇಳಿ ನೀವು? ಹಾವು ನಾವು ನಾಗರ ಮಾಡ್ತೀವಿ, ಹಾವು ಪಾವು ಹಿಡಿಯಲ್ಲ ಬೇಕಾದ್ರೆ ನಮ್ಮ ಅವ್ರ ಕರ್ಕೊಂಡ್ ಬರ್ತೀವಿ. ಎಲ್ಲಿ ಬರ್ಬೇಕು ಹೇಳಿ? ಏ ಅಣ್ಣ ನೀನೇ ಹಿಡಿಬೇಕು ಕಣ್ ಬಾರಣ್ಣ. ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡೋರ್ ತಾನೇ ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ? ನಾವ್ ಹಿಡಿಯಲ್ಲ, ಇಲ್ಲ ಮಂತಾಗ ಬಂದ್ಬಿಟ್ಟಿದ್ದೇವ. ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅಂತು. ಅದಕ್ಕೆ ಬಾರಣ್ಣ. ಎಷ್ಟು ಜನ ಕೊಟ್ಟಿ ಸೋಳೆ ಮಗ ಅಂತ ಹೇಳಂದ್ರ ಕುಡ್ದು ಬಿಡ್ತಾರ, ನಾವ್ ಹೆಂಗ್ ತಲೆ ತಿಂತಾರಿ ಇಷ್ಟ ಸಾಕ್ದಂಗೆ ಹಿಂಗೆ. ಅಲ್ಲ ಹಾವು ನರಸಿಂಹರಾಜ ಅಂತ 7 ಮೀಟರ್ ಹುಟ್ಟಿದ್ ನನ್ ಮಗನೇ. ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ? ನಿಮ್ಮ ಅಮ್ಮನ್ ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ, ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನು ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸೀದಾ ಹಾವು ಹಿಡ್ಕೊಂಡು ಹೋಗಿ ಬಂತೆ. ನರಸಿಂಹಣ್ಣ ಅಂತ ನಾನಿಲ್ಲ, ನರಸಿಂಹಣ್ಣ ಅಂತ ಹೋಯ್ತೆ, ಬಾ ಬರ್ತದೆ ಅಂತ ಕರ್ದೆ. ಬುಸ್ ಅಂತಿತ್ತು, ಹಾಲಿತ್ತೆ. ಅಲ್ಲ ನೋಡ್ರಿ ಸ್ವಾಮಿ, ಒಂದ್ ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಸೋಳೆ ಮಗ. ಇರ್ರಿ ಮಾತಾಡ್ತಾರೆ ನರಸಿಂಹಣ್ಣ ಅವ್ರು, ಮಾತಾಡಿ ಸರ್. ಅಲ್ಲ ನೀನು ಅಣ್ಣ ಹಾವು ಬಂದು ಹಾಲ್ ಕುಡಿದ್ಬಿಡು, ಒಂದ್ ಮಟ್ಟೆ ಇತ್ತು. ತಿರ್ಗಾ ಮಾತಾಡಕ್ ಒಂದ್ ಸ್ವಲ್ಪ ಜಾಗ ಕೊಡು, ಬಿಡು ಕೊಡು. ಹೇಳು. ಅಲ್ಲ ಇವ್ರೆ ಹೇಳು ಜಲ್ದಿ ಮಾತಾಡು. ಜಲ್ದಿ ಮಾತಾಡ್ಬೇಕು. ಯಾಕೆ ಅಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆಹರಿಯೋದು. ಯಾವ ಹೊರಟೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಜಲ್ದಿ ಬಾ ಸ್ವಾಮಿ. ಅವನ ಹೋಗ್ಲಿ, ನೀನ ಹೊರಗೆ ಹೋಗು, ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು? ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೇನೆ? ನೀನು ಆವಿಡ್ಯಾರ ನಾವು ಅಣ್ಣ. ಹಾವು ಇಲ್ಲಿ ಕರಿತಾ ಇರ್ತಾನ ನಿನ್ನ ನರಸಿಂಹಣ್ಣ ಅಂತ. ಅಲ್ಲಿ ನೋಡ್ರಿ ಇವ್ನು ಎಷ್ಟು ಜನ ಕುಟ್ಟವನ್ರಿ, ಕುಡುಕ್ ನನ್ನ ಮಕ್ಕಳ ಸ್ವಾಮಿ. ಕುಡಿದು ಟೈಟ್ ಆಗಿ ನಮ್ಮನ್ನ ತಲೆ ತಿಂತಾರೆ. ನಾವು ಆವಿಡ್ಯ ನನ್ನ ಮಕ್ಕಳು ಮಾಡ್ಕೊಂಡಿದ್ದೀವಿ ನಮ್ಮನ್ನ. ಆ ವಿಡಿಯೋ ಅಲ್ಲ ಕಣ, ಅದ್ ನಿಮ್ದು ಹಾವು ನಿಮ್ದು ಅನ್ನೋದು. ನರಸಿಂಹಣ್ಣ ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ, ಯಾರು ನಿಮ್ಮ ಅಪ್ಪ ಅನ್ನೋದಕ್ಕೆ ನರಸಿಂಹಣ್ಣ ಬಳ್ಳಾಪುರ ಅಂತೂ. ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ. ನಾವೆಲ್ಲ ಮಾತಾಡ್ರ ನೋಡಿದ್ಯಾ? ನಮ್ಮನ್ನ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂತರ್ದವೆಲ್ಲ ಮಕ್ಕುಗ್ಸಂಗ್ ಮಾಡ್ತೇನೆ ನಮ್ಮ ಕುಡುಕ್ ನನ್ ಮಗನೇ. ಅಲ್ಲಣ್ಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು. ನಿಮ್ಮ ಅಪ್ಪನ ಹೆಸರೇನು ಯಾವ ಊರು ಅಂದಿದ್ಕೆ ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತೂ. ಅಲ್ಲ ಆಮೇಲೆ ಮಾತಾಡಂಗಿದ್ರೆ ನೀನ್ ನನಗೆ ನೋಡಿಲ್ಲ ಯಾರು ಹೊಡ್ಯಾರಿ ಅಂತ ನನಗೇನ ಸಿಟ್ಟು ಹಚ್ಚಿರದೆ. ಅಣ್ಣ ನೋಡ ಕೊಡ್ತೀನಿ, ನೋಡ ಅವ್ರ ಕೈಲಿ ಹಾವು ಹಿಡ್ಸು, ಹಿಡಿತಾ ನೋಡಿ ಬಂದ್ ನಿಂಬಿಸ್ಕೊಳಕ್ ಹೋಗೋಣ. ನೀನ್ ಗುಂಬಿಸ್ಕೋ ಪಂಚಾಯತಿ. ಹಲೋ ಅಣ್ಣ, ನೀವ್ ಯಾರಣ್ಣ? ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ. ನಾವು ಹಾವು ಬಂದಿಲ್ಲ, ನಮ್ಮಂತ ನಿಂತೈತೆ, ನೀವೇನೋ ಮಾತಾಡ್ತೀರಾ? ಸರ್ ಒಂದ್ ನಿಮಿಷ ತಡೀರಿ. ಹಾವು ಅವ್ರ ಹೆಸರು ಕರಿತಾ ಇದ್ರ? ಹ್ಞೂ ಅಣ್ಣ, ನಾವು ತಪ್ಪಿಸ್ಕೊಂಡ್ ಬಂದಿತ್ತಲ್ಲ. ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರೋ? ನಿಮ್ಮ ಅಪ್ಪ ಅಮ್ಮ ಯಾರು, ಯಾವ ಊರು ನಿಮ್ದು ಅಂತ ಕೇಳ್ದ ಹಾವ್ಗೆ. ಅದಕ್ಕೆ ಅವರು ಬಳ್ಳಾಪುರ ನಮ್ದು, ನಮ್ಮ ಅಪ್ಪ ನರಸಿಂಹರಾಜು ಅಂತ ಹೇಳ್ತು. ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ. ನಮ್ಮನೆ ಮಕ್ಕಳೆಲ್ಲ ಇದಾವೆ, ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ. ಅಲ್ಲ ಕೊಡ್ತೀನಿ ಸರ್, ಒಂದೇ ಸೆಕೆಂಡ್ ಕೊಡ್ತೀನಿ ಸರ್. ಹೇಳೋಣ. ಆಯ್ತು ಕೊಡ್ತೀನಿ ಸರ್. ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದಾದ್ರು ಅವ್ರನ್ನೇ ಕೇಳ್ದೈತೆ, ಯಾರನ್ನ ಕಳ್ಸಿದಾರ ಅವನು ಅದಕ್ಕೆ ಹೇಳ್ಕೊಟ್ಟಿ. ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದು ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು ಮಗು. ಯಾರ ಮಗು ಸರ್? ನರಸಿಂಹರಾಜು ಸಾಕಿರೋದು, ಅವ್ರ ಅಪ್ಪ ಅವನೇ. ಅವ್ರು ಹೆಂಗು ಸೇರ್ಸೇನು? ಅವ್ರಿಗೆ ಕೊಡು, ನಿನ್ ಫೋನ್ ಮೊದ್ಲು ಹೇಳ್ತೀನಿ. ಅಲ್ಲ ಸರ್ ಕೊಡ್ತೀನಿ ಫೋನ್, ಒಂದ್ ಸೆಕೆಂಡ್. ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು. ಅಣ್ಣ ನಿನ್ ಫೋನ್ ಕೊಡೋಣ. ನೀನು ಮಾತಾಡಿ ಕೊಟ್ಟೆ. ಕೂಲಾಗಿ ಮಾತಾಡಿ ನೀನು. ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿ, ಇಲ್ಲಿ ಐತೆ. ನಾನ್ ಕೇಳ್ದೆ, ನೋಡಪ್ಪ ಯಾರ್ ಮಗ ನೀನು, ಯಾವ ಊರು ಅಂದಿದ್ಕೆ ನರಸಿಂಹರಾಜ ನಮ್ಮ ಅಪ್ಪ ಬಳ್ಳಾಪುರ. ನಾನು ಇಲ್ಲ ತಪ್ಪಿಸ್ಕೊಂಡ್ ಬಂದೆ, ಆಟ ಆಡ್ತಿದ್ದೆ, ಹೆಂಗಾಸಿಂದ ಬಂದೆ ಗೊತ್ತಿಲ್ಲ, ನಮ್ಮ ಅಪ್ಪನ್ ಸೇರ್ಸೋಣ ಅಂತ. ಅದಕ್ಕೆ ನಿನಗ್ ಫೋನ್ ಮಾಡ್ದೋ. ಬಂದ್ ನಿನ್ ಮಗಿ ನೀನ್ ಕರ್ಕೊಂಡ್ ಹೋಗು. ಹಾವು ಬಂದು ನಿಂತಕ್ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗುಟ್ಟೈತೆ ಅಂತ ಹಾವು. ಹ್ಞೂ ಕಣ. ಥೋ ಇದೇನು ನನ್ನ ಮಗ. ಅಲ್ಲಲ್ಲ ನೀನು ಅಣ್ಣ ಒಂದ್ ನಿಮಿಷ, ಇಲ್ಲಿ ನಮ್ ದೊಡ್ಡಪ್ಪ ಐತೆ,
ಹಾ ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಕೇಳ್ಕೊ ತಡ್ರಿ ಅವ್ನಿಗೆ ಚಿಕ್ಕಪ್ಪನ ಕೊಟ್ಟು ಚಿಕ್ಕಪ್ಪನ ಕೊಟ್ಗ ನನಗೆ ಫೋನ್ ಮಾಡ್ಬೇಡ ನೀನು ಬಂದ್ ಹಿಡ್ಕೊಂಡ್ ಹೋಗಯ್ಯೋ ಅದ್ ಬಂದ್ ಪೂರ್ತಿ ನಿಮ್ ಚರಿತ್ರೆನೇ ಹೇಳ್ತು ನಿಮ್ ಅಡ್ರೆಸ್ ಎಲ್ಲ ಹೇಳ್ತೈತೆಯೋ. ಕುಡುಕ್ ನನ್ ಮಕ್ಕಳ್ರ ಬಂದ್ ನಮ್ಮನ್ನ ಯಾಕೆ ಅಮಾಯಕರ ನಮ್ಮನ್ನ ಹೊಟ್ಟೆ ಉರಿಸ್ತೀರ ನೀವು ನಿಮ್ ಮನೆ ಹಂಗೆ ನಿನ್ನೆ ಹತ್ರ ಹೇಳ್ತಾ ಇದ್ದೆ. ನನ್ನ ಹೆಸರು ಹೇಳ್ತಾ ಆಯ್ತಾ ನಿನ್ನೆ ಹತ್ರ ನಿನ್ನೆ ಹತ್ರ ಹೇಳ್ತಾ ಇದ್ದ ಜಲ್ದ್ ಬರ್ಬಾ ಬಾರಣ ನೀನೊಂದ್ ಚೀಲ ತಾಂಡು ನೀನ್ ಯಾಕೆ ಎಲ್ಲಾರ ಮನೆ ತಕ್ಕ ಬಿಟ್ಬಿಟ್ಟು ಹಿಂಗ ಆಟ ಆಡ್ತೀನಿ ನೀನ್ ಎಲ್ಲೋಗಿ ಬಚ್ಚಿಕೊಂಡ್ ಕೂಕಂತೀಯ. ಯಾ ನನ್ ಮಗನ ಪ್ರಪಂಚದಾಗ ಆಗ್ಬಿಡ್ಸಕ್ಕಾಗಲ್ಲ ನಿಮ್ ಮಮ್ಮ ಕುಡುಕ್ ನನ್ ಮಕ್ಕಳ್ರ ನೀನ್ ಬಾರಪ್ಪ ನೀನು ನಿನ್ನ ಅಡ್ರೆಸ್ ಹೇಳೋದು ಬೇರೆ ನಿಮ್ಮೂರಾಗಿ ಇನ್ಯಾರ ಅಡ್ರೆಸ್ ಯಾಕೆ ಹೇಳೋದು ಅದು ಪ್ಯಾಂಟ್ ಅಲ್ಲಿ ನಾವು ಅಥವಾ ಇದು ನಿಜವಾಗೂ ಹುತ್ತದಾಗೆಲ್ಲ ನೀನ್ ಯಾವ ಸಾಕೊಂಡಿದ್ಯೋ ಅದು ನಿನ್ನೆ ಹತ್ರ ಹೇಳ್ತಾ ಇದೆ. ಪ್ಯಾಂಟ್ ಆಗದ ಲುಂಗಿ ಆಗದ ನನಗ್ ಗೊತ್ತಿಲ್ಲ. ಇಟ್ಕೊಂಡೋಗು ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಬಾರಿ ನಿಯತ್ತಾಗಿರೋ ದೇವ್ರು. ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ ನಿನ್ಗೆ ಮಾತು ಕೇಳೋದು ನಾಗರ ಓದ್ತಾ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀವು ನಿನ್ನ ಅಡ್ರೆಸ್ ಕುಡಿದು ಬಿಟ್ಟು ಎಷ್ಟೆಲ್ಲ ಮಾತಾಡ್ತಾವ ಹೋಗಪ್ಪಾಟ. ನಾವ್ ಹೇಳಿ ನೀನೊಂದ್ ಮಾತಾಡ್ತೀವಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ್ಯ ನೀನು. ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ ಕುಡುಕ್ ನನ್ ಮಕ್ಕಳ್ರ ನಾವೆಲ್ಲ ನನ್ನ ಅಡ್ರೆಸ್ ಕುಡ್ದು ಬಿಟ್ಟು ನೀನ್ ಹಿಡ್ಕೊಂಡೋಗ್ ಬಾರಪ್ಪ ನೀನು. ನೀ ಸಂತೆ ಒಳಗ ಹಿಡ್ಕೊಂಡ್ ಆಡ್ಸೋದೆಲ್ಲ ಗೊತ್ತು ಬಾರಪ್ಪ ನಮ್ಗೆ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ಬಿಟ್ಟಿದ್ ಮಾತಾಡು. ನಾನು ಆ ವಿಡಿಯೋನ ಅಥವಾ ನಾನ್ ಬಿಡಕ್ಕಾಗತ್ತಾ? ಆಡ್ತಾನ ನೀನು ಆ ವಿಡಿಯೋನಲ್ಲ ಆಡ್ತಾನ ನೀನು. ನನಗೆ ಬೆಳ್ಳಾವಿ ಚೋಳೂರು ತುಮಕೂರು ಎಲ್ಲ ಸಂತೆಗೂ ಹಾಕ್ತೀಯ. ನನಗೆ ತಲೆ ರೇಗಿಸ್ಬೇಡಿ. ಇದ್ರೊಳಗೆ ನೀನು ಇದ್ರೊಳಗೆ ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ದಿ ಆಡ್ಸಕ್ ಹೋಗಿ ನೀನ್ ಬಾ ಹೋಗು. ವಾಡ್ಸನ್ ಮಾಡ್ಕೊಂಡಿದ್ರಿ ನನ್ನ ನೀನ್ ಆಡ್ತಾನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಿಸ್ತಿದ್ದೆ ಬಸ್ ಸ್ಟ್ಯಾಂಡಾಗೆ. ಆಮೇಲೆ 4 ದಿನ ಮುಂದೆ ಚೋಳೂರಾಗ ಆಡಿಸ್ತಿದ್ದೆ. ಆಡಿಸ್ತಿದ್ದೆ ಅಲ್ಲ ನೀನು ನಿಮ್ ಬಳ್ಳಾಪುರದಾಗ ಇನ್ನಾರ ಹೆಸರು ಹೇಳಲ್ಲ ನಿನ್ನ ಹೆಸರು ಹೇಳದವು. ನನ್ನ ಹೆಸರು ಹೇಳ್ತಲ್ಲ ನನ್ನ ಮಕ್ಕಳ್ರ. ಅಯ್ಯೋ ನೀನ್ ದೊಡ್ಡ ಕುಡುಕ ಆಗ್ಬಿಟ್ಟಿದ್ಯಪ್ಪ ಆಡ್ಸಕ್ ಹೋಗಿ ಒಳ್ಳೆ ಕಲೆಕ್ಷನ್ ಆಗ್ತದ ನಿನ್ಗೆ. ನಿಂಗೆಲ್ಲ ಫೋನ್ ಮಾಡ್ರಿ ನಮ್ಮ ಅದೇನೋ ಇರೋದಾಗ ಜಾಗ ಮುಂದ್ ಕೆರ ತಗೊಂಡ್ ಹೊಡ್ಬಿಡ್ತೀನಿ. ಮನೆಲ್ಲ ಮಗಳ ಮದುವೆ ಮಾಡಿದೀನಿ. ನೀನ್ ಇನ್ನೊಂದ್ ಅರ್ಧ ಗಂಟೆ ಬರ್ದಲ್ಲ ಇದ್ರೆ ನಾವೇ ಅಲ್ಲಿಗೆ ಬರ್ತೀವಿ. ನನ್ಗೆ ಅದು ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರೇನ ಬರ್ರಿ ಕಾಪಾಡ್ರಿ ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ ನನ್ನ ಉಳಿಸ್ರಿ. ಬಿಡೋನು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ ಅಲ್ಲ ರೀ. ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ನನ್ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಹಂಗನ ಸತ್ ಹೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಅಲ್ಲ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನಲ್ಲ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ಈಗ ನಿಮ್ಮ ತಲೆಡ್ತ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ. ಈಗ ಚೆನ್ನಾಗ್ ದುಡ್ಡು ಮಾಡ್ಕೊಂಡ್ ನಮ್ಗೆ ನಿಮ್ಮ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗ ಅವಾಗ ಕರ್ಕೊಂಡ್ ಬಂದ್ಬಿಡ್ತೀನಿ. ಕರೆಕ್ಟ್ ಟವರ್ ಇರ್ತಾ ಬಂದ ಏನಿಲ್ಲ ಜೈಲ್ಗೆ ಹೋದ್ ಪರವಾಗಿಲ್ಲ ಬಂದ್ ಬರ್ಜಿ ಹಾಕ್ಬಿಡ್ತೀನಿ.
ಏನಿಲ್ಲ ಈಗ ಬಂದ್ರೆ ಸಿಟ್ಟಾಗಿ ಬಂದ್ ಕತೆ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಮ್ಮನ್ನ ನೀನ್ ಯಾರ ನನ್ನ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ನನ್ನ ಯಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ನನ್ನ ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಮದ್ವೆ ಹಿಡ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನ್ಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸಿ ಅಂತಾರೆ, ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದೇನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ, ನೀಲಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಬಂದಾಗ ಫೋನ್ ಹಾಕು. ಹಲೋ, ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಚಂದ್ರ ನೀನು ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ನ ಮಗನ್ ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಇದ್ದಾಗ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ದುಡ್ಡು ಇಸ್ಕೊಂಡಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆ ನನ್ನ ಮಗನೇ, 100-200 ನನ್ ಗುಂಜಿಗಳು 100-200 ತಗೊಂಡು ಜೈಲ್ಗೆ ಹಾಕ್ಬಿಡ್ತೀವಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದಂಗೆ. ಏಯ್ ಮಗನೇ, ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದ್ ಹಾಕ್ಬಿಡ್ತೀವಿ. ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಜೈಲಾಗೆ. ನೀನ್ ನಾನ್ ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರಿಸೋರ್ಸ್ ಬರ್ತಾವ ಜಾಸ್ತಿ. ಹೌದಾ? ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೆ ರಿಸೋರ್ಸ್ ಬಂದಿರೋದೇ ಗೊತ್ತಿಲ್ಲ, ಇದು ರಾಯರೆಲ್ಲ ನೆಂದು ಹೋಗ್ತು ಯಾವ್ದೋಗೆ ಅಂದ. ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾ ಇದು ಬಾತ್ರೂಮ್ಗೆ. ಇದ್ ಹೆಂಗ್ ಮಾಡ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ಹಿಡ್ದಂಗ ಆಗುತ್ತೆ. ಮೊನ್ನೆ ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ಹೋದ್ ತಲೆಗೆ. ಯಾಕಪ್ಪ? ಇಟ್ಟಿನ ದಬ್ಬೆಗೆ ಇದು ಅಲ್ಲ, ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಕ್ ಹೋದೆ ವಸ್ತು ತಾಡಿತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ, ಓಂ ನಿನಗೆ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಇಟ್ಟಿಂದ ಬರ್ತಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ, ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದ್ರಿಂದ. ಅವಳಿಗೆ ಎಷ್ಟು ದುಡ್ಡು ಕೊಡ್ಬೇಕಾಯ್ತು ವಾರಂಗಡಿಗೆ ಗುಬ್ಬಿಗಟ್ಟಗ. ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ, ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜ್. ಯಾವ ಊರು? ಬಳ್ಳಾಪುರ.
ಎಲ್ಲ ಯಾವ ಊರ ಹತ್ರ ಬರೋದು ಹೇಳ್ರಿ ಅದು? ಹೂನಳ್ಳಿ. ರೇ ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು ಇದು ತುಮಕೂರು, ಕರ್ನಾಟಕ. ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತಯ್ಯೋ? ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿ ಏನಕ್ಕೆ ಓಯ್ ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನ ಇಲ್ಲಿ ನ್ಯಾಯ ಮಾಡಕ್ ಜನ ಇಲ್ಲಿ ಮಾತಾಡ್ತಿದೀವಿ ತಾನೇ, ನಾನು ನ್ಯಾಯ ಮಾಡಕ್ ನಮ್ಗೇನ್ ಗೊತ್ತು ನ್ಯಾಯ ನಾವೇ ಕೊಡಕ್ ನಮ್ಗೆ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀನ್ ಬರ್ಬೇಕಾದ್ರೆ ನಾವು ಅವರಲ್ಲ ಕಣ್ರಿ, ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು ನೀನು ಇಷ್ಟೊತ್ತ. ನಾವು ಹಂಗ ಹೇಳಕ್ಕೆ ನೀವು ಬಿಡುಗೊಟ್ರ ಒಂದೇ ಸಮಕ್ ಮಾತಾಡ್ರಿ. ಯಾವ್ದೋ ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ, ಯಾವ್ದೋ ರಾಂಗ್ ನಂಬರಿಂಗ್ ಮಾಡಿದ್ರೆ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ ನಮ್ಮನ್ನ ಅವ್ರಿವ್ನ ತಲೆ ಕೆಡಿಸ್ಕೊಂಡು. ಹಲೋ ದಡಪ್ಪ, ಮಗ ಬಂದಿರ್ಬೇಕು ನೋಡಿ, ಯಾರ ಈಚೆ ಕುಗ್ರಿ ಅಂತಾರ ಮಗ. ದಡಪ್ಪ, ಓ ಸ್ವಾಮಿ ಪರಮಾತ್ಮ, ಇದು ಕಾರ್ಗೆ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟಿ ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗ್ ಬಟ್ಟೆ ತುಂಬ್ಕೊಂಡ್ಬಿಟ್ಟಿ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಲಿ ತಿರುಗಿಸ್ಬೇಕು, ಆಯ್ತಾ? ತಿರುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ, ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುಲ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗ್ ಮಾಡಿರೋದ್ ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪಲ್ಲ. ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ಫೋನ್ ಎತ್ಕೊಂಡ್ ನೋಡು, ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯ ಕೊಟ್ಟ ಅನ್ಕಂಡ್ರಿ. ಇವನು ಸಾಯ ಹಾಕ್ಬಿಟ್ಟವನೆ, ನಮ್ ದೊಡ್ಡಪ್ಪನ ಸಾಯ ಹಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನ್ ಯಾರೋ ನಮ್ ದೊಡ್ಡಪ್ಪನ ಸಾಯ ಹಾಕ್ಬಿಟ್ಟವನೆ ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ಲಿ? ನೀವ್ ಯಾರು ಹೇಳಿ? ನೀವು? ನಮ್ ಗುಲ್ಜಾರ್ ಮೊಹಮ್ಮದ್, ಗುಲಾಮ್ ಶಾಬಾದ್. ಮೊಬೈಲ್ ಕಿತ್ಕೊಂಡ್ ಹೋಗಿ ನಂದೇನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ ಎಲ್ಲಿದೆ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ ಕಳ್ಳನ್ ಮಾಡ್ಕೊಂಡ ಯಾ ಗುಲ್ಜಾಮಾಬಾದು ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕತ್ಕೊಂಡ್ ಬಂದಿದ್ದೀನಿ ಅಂತ ಇವ್ನ ಯಾರ ಮಾಡ್ಯವ್ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅದೆಂತದ ಪ್ರಾಕ್ಟೀಸಿಗೆ ಬಂದೆ ಬುಗುಂಡಳ್ಳಿ. ಹಲೋ ಹಲೋ, ಯಾರು? ಯಾಕಡ ಒಳ್ಳೆ ಮಾತು ಮಾತಾಡೋಣ, ಯಾಕಡ ಕೆಟ್ಟ ಮಾತು ಮಾತಾಡ್ತೀಯ? ಒಳ್ಳೆ ಮಾತು ಮಾತಾಡೋಣ, ಕೆಟ್ಟ ಮಾತು ನಿಮ್ಮ ಮನೆಗೆ ಬೆಂಕಿ ಇಟ್ಟು ಒಳ್ಳೆ ಮಾತಾಡ್ತಾರ ನೀನು. ಒಳ್ಳೆ ಮಾತು ಮಾತಾಡೋಣ, ಯಾಕಣ? ನಾವು ಯಾವ ನಾವಿಬ್ರು ಅಣ್ತಂಬ್ರಿದ್ದಂಗ್ ಇದ್ದೀವಿ, ಯಾಕಣ ಅಲ್ಕ ಬಂದ್ ಮಾತಾಡ್ತೀಯ? ನಾವಿಬ್ರು ಅಣ್ತಂಬ್ರಿದ್ದಂಗ್ ಇದ್ದೀವಿ. ಎಷ್ಟು ಮನೆ ಬೆಂಕಿ ಇಟ್ಕೊಂಡಿದ್ಯಾ ನೀನು? ಅಲ್ಲ ಕಣೋ, ನೀನು
ಟೂರ್ ಹೋಗ್ತೀವಿ ಅಂತ ಹೇಳಿ ಅವಾಗ ಟೂರ್ ಹೋಗ್ತಿಲ್ಲ, ಹಂಗ ಹೋಗ್ತೀಯ ಇಲ್ಲ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಅಲ್ಲ ನೀನು ಅಮ್ಮ ಹಲೋ ಅಲೋ, ನೀವು ಅಪ್ಪ ಅಂದ್ಬಿಟ್ಟಿದ್ದೆ ನೀನು? ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ್ ಕೇಳ್ಬೇಕಣ್ಣ. ನಿಮ್ಮ ಅಮ್ಮನ್ನ? ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಯಾಕೆ ಹಾಳು ಮಾಡ್ತೀಯ? ನಮ್ಮ ಸಂಸಾರಕ್ಕೆ ಯಾಕೆ ಬೆಂಕಿತ್ತೀಯ? ಅಲ್ಲನೋ, ನೀನೆಲ್ವಾ ಹೇಳಿದ್ದು ನಮ್ಮ ಮನೇಲಿ ಟೂರ್ಗ್ ಹೋಗ್ತೀನಿ ಅಂತ ಹೇಳಿ, ಅವಾಗ ಟಿಪ್ಟೂರ್ಗ್ ಹೋಗ್ತೀನಿ ಅಂತೀಯಲ್ಲ, ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ ಟಿಪ್ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಒಳ್ಳೆ ಮಗ ಇರ್ಬೇಕು ನನ್ನ ಮಗ. ಏನ್ ಆಚೆಗಡಿಗೆ ಹಾಕೋರ ಅಕ್ಕ ಆಚೆಗಡಿಗೆ ಹೋಗೋದೈತೆ. ಆಚೆಗಡಿಗೆ ಹೋದ್ರೆ ನೀನು ಇದಕ್ಕೆ ನಿನ್ಗೇನು? ಅಲ್ಲ ಅಕ್ಕ ಏನೋ ಆಚೆಗಡಿಗೆ ಹೋಗೋದೈತಲ್ಲ ಅದಕ್ಕೆ. ಹಿಂದೆಲ್ಲ ಡ್ರಾಯರ್ ಉಂಟು ಹಾಕೊಂಡು ನಾವು ನಿಮ್ಮಿಂದ ಅಣ್ಣ ಡ್ರಾಯರ್ ಹೋದ್ರೆ ಸಿಕ್ಕಿದೆ ಜೀವನಕ್ಕೆ ಬೆಂಕಿ ಇಡ್ತಾ ಇದೀರಲ್ಲ ನೀವು. ಅಲ್ಲಣ್ಣ ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ ಬಿಡು, ಅದನ್ನೇ ಒತ್ತಿ ನಿಮ್ಮ ಅಮ್ಮ. ಅಲ್ಲಣ್ಣ ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಒಂದೊಂದೇ ಎಲ್ಲ ಮಳೆ ನೋಡಲ್ಲ ಆಚೆ ಕಡೆ. ಹಲೋ, ಯಾವ ಸೂಳೆ ಸಿಕ್ಬಿಟ್ರು ನೀನು ಅಣ್ಣ ನಿಮ್ಮ ಅಮ್ಮನ್ ಯಾವ ನಿನ್ನಲ್ಲ ಬಿಡು. ಯಾಕಡೆ ಈ ತರ ಬೈತಿದ್ಯಾ? ಇಲ್ಲ ನಿನ್ ಕಾಲಿಗೆ ಬರ್ತೀನಿ. ಅಣ್ಣ ನೀನು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ನನ್ನ ಕರ್ಕೊಂಡೋಗಿದ್ದಲ್ಲ ಆ ತಿಪ್ಟೂರಿಂದ ಈ ಕಡೆ ಹಳ್ಳಿ ಒಳಿಕೆ ಬಲಗಡೆ ಕಿಶೋರು. ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯಣ್ಣ, ನೀನ್ ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಇಲ್ಲಿ ಯಾವ ಊರಾಗೆ ಅಣ್ಣ? ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ ಅಂತ ಊರೈತೆ. ಯಾವ ಕಡೆಗೆ ಬರೋದದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಯಾವ ಕಡೆ ಹಿಂಗೆ ಕುಣಗುಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ, ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಟ್ಟು. ಅಯ್ಯೋ, ನಮ್ಮ ಆಶೀರ್ವಾದ ಏನ್ ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ನಿಮ್ಮಂತರ ಆಶೀರ್ವಾದ ತಗೋಬೇಕಣ್ಣ ನಾವು. ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ. ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು. ಇವತ್ತು ಫೆಬ್ರವರಿ 28. ಇವತ್ತು ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ. ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಆಯ್ತು ಸ್ವಾಮಿ. ಆಯ್ತು. 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತಲ್ಲ, ಅವ್ರು ಸತ್ತಿ ದಿವಸ ಅವತ್ತು ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀವಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ, ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರ ನನ್ನ ಮಗನಲ್ಲ ನೀನ್. ನಮ್ಮ
ಈ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮ ನೀನು. ನರಸಿಂಹಣ್ಣ ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗ್ನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ, ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ ಅದೇ. ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ, ನಿಮ್ಗೆ ಇದ್ದೇ ಇರುತ್ತೆ BP ಶುಗರ್, ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗನ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಎದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ ಹಿಂದ್ಗಡೆ, ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ. ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ಕೆ ಯಾಕೆ ಹೋಗೋಣ ನೀವು ಯಾರಿಗೆ ಫೋನ್ ಮಾಡ್ರದು? ಶ್ರೀಮರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನಕ್ಕೆ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ, ಮನುಷ್ಯನ ಒಂದ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಆಗೋದ್ರೆ ಆಗುತ್ತೆ. ಅವನ ಜೀನ್ಸ್ ಪ್ಯಾಂಟ್ T-ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಟ್ರೆ ಯಾರ ಅಷ್ಟೇ ನಿನ್ಗೆ, ಯಾರ ಆಂಟಿ ಅಂತ